ಹಸಿರು ತಂತ್ರಜ್ಞಾನ ಹಸಿರು ತಂತ್ರಜ್ಞಾನದ ಗುರಿ ಪರಿಸರವನ್ನು ರಕ್ಷಿಸುವುದು, ಹಿಂದಿನ ಪರಿಸರ ಹಾನಿಯನ್ನು ಸರಿಪಡಿಸುವುದು ಮತ್ತು ಭಾರತದ ನೈಸರ್ಗಿಕ ಸಂಪನ್ಮೂಲ ಕಾಪಾಡುವುದು ಇದರ ಗುರಿಯಾಗಿದೆ. ಡನ್ ಟಟ್ಟಡನ್ ಟಟ್ಟಡನ್ ಟಡನ್ ಡನ್ ಟಟ್ಟಡನ್ ಟಟ್ಟಡನ್ ಟಡನ್. ನವೀಕರಿಸಬಹುದಾದ ಶಕ್ತಿಗಳು ಸೌರಶಕ್ತಿ, ಪವನಶಕ್ತಿ. ಡನ್ ಟಟ್ಟಡನ್ ಟಟ್ಟಡನ್ ಟಡನ್. ಹಸಿರು ತಂತ್ರಜ್ಞಾನವು ಪರಿಸರದ ಸ್ನೇಹಿಯಾಗಿರುತ್ತದೆ. ಇದನ್ನೇ ಹಸಿರು ತಂತ್ರಜ್ಞಾನ, ಸ್ವಚ್ಛತಾ ತಂತ್ರಜ್ಞಾನ ಅಥವಾ ಸುಸ್ಥಿರ ತಂತ್ರಜ್ಞಾನ ಎಂದು ಕರೆಯುತ್ತೇವೆ. ಡನ್ ಟಟ್ಟಡನ್ ಟಟ್ಟಡನ್ ಟಡನ್ ಡನ್ ಡನ್ ಟಟ್ಟಡನ್ ಟಟ್ಟಡನ್ ಟಡನ್ ಡನ್ ಟಟ್ಟಡನ್. ಬರ್ಲಕ್ಕೆ 2000 ರೂಪಾಯಿ ಹತ್ತುತ್ತೆ. ಇವ್ರು ನೋಡಿದ್ರೆ ಹೀಗ್ ಮಾಡ್ತಾರೆ. ನಾವ್ ಅಷ್ಟೊಂದು ದುಡ್ಡು ಎಲ್ಲಿಂದ ತರ್ಬೇಕು? ಎಲ್ಲ ತರ್ತೀನಿ, ಸುಮ್ ಕುಂದ್ರು. ತರ್ತೀರಾ? ಆ ಬಾಜು ಮನಿ ಸಾಬವನ್ ನೋಡ್ರಿ. ಏನು ಸಾಬವನ? ರೀ ನಾನು ಸಾಬವನ್ ನೋಡಂತ ಹೇಳಿಲ್ಲ, ಅವ್ರ ಮನೆಗಿರೋ ಸಾಮಾನು ನೋಡಂತ ಹೇಳಿದ್ದು. ಆಕಿ ಯಾರ ಅಪ್ಪನ ಮನೆ ತರ್ತಾಳ, ನೀನು ನಿಮ್ಮ ಅಪ್ಪನ ಮನೆ ತಗೊಂಡ ಯಾಕ್ರಿ ನಿಮ್ಮ ಅಪ್ಪನ ತಟ್ಟಕ್ಕೆ ಯಾಕೆ ಬರ್ತೀರಾ? ಏನ್ ಮಾಡ್ತೀರಾ? ಯಾಕೆ ಜಗಳ ಆಡ್ತೀರಿ? ರೊಕ್ಕ ಅಂತ ಹಿಂಗ್ ಯಾಕೆ ಜಗಳ ಆಡ್ತೀರಿ? ನಾನ್ ಯಾರು ಗೊತ್ತಾ?
ನಿಮ್ಮೆಲ್ಲರಿಗೂ ಅತ್ಯಂತ ಹತ್ರವಿರುವ ನಕ್ಷತ್ರ ಸೂರ್ಯ. ನಾನು ಪ್ರತಿ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಚಲಿಸ್ತೇನೆ. ಲಾಭ ಇದೆ. ನಾನು ಹೊರಸೂಸುವ ಕಿರಣದ ಕೆಳಗೆ ಸೌರ ಫಲಕವನ್ನು ಇಡ್ರಿ. ಅಲ್ಲಿ ವಿದ್ಯುತ್ ಆವೇಶ ಆಗಿ ಋಣಾವೇಶ ಮತ್ತು ಧನಾವೇಶ ಬೇರೆ ಬೇರೆ ಆಗಿ ನಿಮ್ ಬ್ಯಾಟ್ರಿಯಲ್ಲಿ ಸಂಗ್ರಹ ಆಗುತ್ತೆ. ಆ ಬ್ಯಾಟ್ರಿಯಲ್ಲಿ ಸಂಗ್ರಹ ಆಗಿರುವ ಕರೆಂಟ್ ನ ನಿಮ್ ಆಫೀಸ್ಗೆ ನಿಮ್ ಮನೆಗಳಿಗೆ ನೀವು ಓಡಿಸ್ತೀರಲ್ಲ ಬೈಕು, ಅದಕ್ಕೂ ಬಳಸಬಹುದು. ಹಾ, ನೀವೆಲ್ಲರೂ ನನ್ನನ್ನು ಬಳಸಿ. ಅಂದ್ರೆ ಪವನ ಶಕ್ತಿಯನ್ನ, ಗಾಳಿಯನ್ನ. ನಾನು ಬೀಸುವ ಗಾಳಿ ಕಡೆ ಗಾಳಿ ಯಂತ್ರವನ್ನು ಇಟ್ಟು ವಿದ್ಯುತ್ ಉತ್ಪತ್ತಿ ಮಾಡ್ಕೊಳ್ಳಿ. ಮತ್ತು ಪೆಟ್ರೋಲು ಡೀಸೆಲ್ ಬಳಸಿರಲ್ಲ, ಅದು ಎಷ್ಟು ದಿನ ಅಂತಿರ್ತಾವ? ಒಂದಲ್ಲ ಒಂದಿನ ಖಾಲಿ ಆತವ. ಅಷ್ಟೇ ಅಲ್ಲ, ವಾಹನಗಳು ನಾವು ಹೆಚ್ಚು ಬಳಸಿರತ್ತೀವಿ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಬರ್ತದ. ಅದು ನಮ್ಮ ಎಲ್ಲರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದ. ಹಂಗ ನಮ್ಮಲ್ಲಿರೋ ದುಡ್ಡೆಲ್ಲ ಹಾಳಾತವ. ಅರೆ ಹೌದಲ್ಲ, ನಾನ್ ನನ್ ಗಾಡಿ ದಿನ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಿದ್ಯಲ್ಲ ರೀ. ನಿಮ್ 100 ರೂಪಾಯಿ ಎಣ್ಣೆ ಕತೆ ಹಂಗಿರ್ಲಿ, ಅದ್ರಲ್ಲಿಂದ ಬರೋ ಹೊಗೆಯಿಂದ ನಮಗೆ ಆರೋಗ್ಯ ತಪ್ಪಿದ್ರೆ ದವಾಖಾನಿಗೆ 1000 ರೂಪಾಯಿ ಇಡ್ಬೇಕಾಗುತ್ತೆ. ಹಾ, ಇದಕ್ಕ ಹಸಿರು ಶಕ್ತಿ ಅಂತಾರ, ಹಸಿರು ತಂತ್ರಜ್ಞಾನ. ಹಾ, ಗ್ರೀನ್ ಟೆಕ್ನಾಲಜಿ ಅಂತಾರ. ಹಾ, ನಾವೇನ್ ಬರ್ತೀವಿ. ಅವರು ಗುಡಿ, ಚರ್ಚು, ಮಸೂದಿ ಮತ್ತು ತಮ್ ಧರ್ಮಕ್ಕೆ ಹೊಡ್ದಾಡ್ಲತ್ತಾರ. ಇದನ್ನೇ ಹೇಳೋರು, ಇದನ್ನೇ ಕೇಳೋರು. ಹೌದಲ್ಲ, ಇವಾಗ ಏನ್ ಮಾಡೋದು? ಹಾ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ಹಾಡು ಹೇಳಿ ಎಲ್ಲರನ್ನು ಎಚ್ಚರಿಸೋಣ. ಓ ಬನ್ನಿ ಸಹೋದರರೇ ಬೇಗ ಬನ್ನಿ, ಓ ಬನ್ನಿ ಸಹೋದರರೇ ಬೇಗ ಬನ್ನಿ, ಓ ಬನ್ನಿ ಸಹೋದರರೇ ಬೇಗ ಬನ್ನಿ. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ. ವಿಜ್ಞಾನ ಜೀವಿಗೆಯ ಹಿಡಿದು ಬನ್ನಿ, ವಿಜ್ಞಾನ ಜೀವಿಗೆಯ ಹಿಡಿದು ಬನ್ನಿ. ಓ ಬನ್ನಿ ಸಹೋದರರೇ ಬೇಗ ಬನ್ನಿ, ಓ ಬನ್ನಿ ಸಹೋದರರೇ ಬೇಗ ಬನ್ನಿ. ಗುರುಗಳಿಗೆ ನಮಸ್ಕಾರಗಳು. ಹಾ, ನಮಸ್ಕಾರ ನಮಸ್ಕಾರ. ಕುಂದ್ರಿ. ಧನ್ಯವಾದಗಳು. ಹಾ, ನಾನ್ ನಿನ್ನೆ ಎಲ್ಲಿ ಬಿಟ್ಟಿದೆ? ಸರ್, ಫ್ರೀ ಕರೆಂಟ್ ಬಗ್ಗೆ ಹೇಳ್ತೀನಂದ್ರಲ್ಲ. ಸರಿ, ಈ ಸರ್ಕಾರ ಈ ಎಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದೋಡ್ರಿ. ಹಂಗೇನ್ರಿ ಇದನ್ನ? ಹಂಗ ಅನ್ಬಾರ್ದಪ್ಪ. ಇದು ನೀವು ಹಗುರವಾಗಿ ತಿಳ್ಕೊಬಾರ್ದು. ಇದು ಬಹಳ ಗಂಭೀರವಾದ ವಿಷಯ. ಯಾಕಂದ್ರ ಇದು ಒಂದು ಗಾಳಿ ಯಂತ್ರದ ಮಾಡೆಲ್ ಅದ. ಇದು ಗಾಳಿಗೆ ತಿರುಗ್ದಂಗ ಅದರಿಂದ ಒಂದು ಡೈನಮೋ ಅಂತ ಇರ್ತದ. ಅದ್ರೊಳಗ ಕರೆಂಟ್ ಉತ್ಪತ್ತಿಯಾಗಿ ಬ್ಯಾಟ್ರಿ ಬಂದ್ ಸೇರ್ತದ. ಕಾಣ್ಲತ್ತದಿಲ್ಲ ನೋಡ್ರಿ. ಇದ್ರೊಳಗ ಸಂಗ್ರಹ ಆಗಿರುವ ಕರೆಂಟ್ ನಮ್ ಮನೆಗೆ, ನಮ್ ಹೊಲಕ್ಕ ಬಳಸ್ಬೋದು. ಇದನ್ನೆಲ್ಲ ನಾವು ಫ್ರೀನೇ ಬಳಸ್ಬೋದೇನ್ರಿ ಸರ್? ಹಾ, ಇದೆಲ್ಲ ಫ್ರೀ. ಇದರಿಂದ ಏನ್ ಬಿ ಹಾನಿ ಉಂಟಾಗಲ್ಲ ನೋಡ್ರಿ. ನಾಳೆಗ್ ನಾ ಇದ್ರ ಬಗ್ಗೆ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ. ಯಾರು ಸಾಲಿ ತಪ್ಸ್ಬೇಡ. ಹೇಳಿಲ್ಲಂದ್ರಿ, ಕೇಳಿಲ್ಲಂದ್ರಿ. ನೀವಿನ್ ಮೇಲ ನಿಮ್ ಮನಿ ಮೇಲ ಗಾಳಿ ಯಂತ್ರ ಮತ್ತು ಸೋಲಾರ್ ಪ್ಲೇಟ್ ಕುಂದಿಸ್ರಿ. ಅದರಿಂದ ಫ್ರೀ ಕರೆಂಟ್ ಸಿಗ್ತದಂತ. ಅಷ್ಟೇ ಅಲ್ಲ, ನಮ್ ಪರಿಸರಕ್ಕ ಯಾವುದೇ ಹಾನಿ ಉಂಟಾಗಲ್ಲ. ನಮ್ಮ ನಿಮ್ಮೆಲ್ಲರ ಆರೋಗ್ಯ ಚಂದ ಇರ್ತದ. ಮತ್ತು ನಾವ್ ಹೊಲ್ದಾಗ ಬೋರಲ್ ಕುಂದಿರ್ಸ್ತೀವಲ್ಲ, ಬೋರಲ್ ಅದು ಬಿ ಚಾಲು ಮಾಡಬಹುದತ್ ನೋಡ್ರಪ್ಪು.
ಮನೆಗೆ ಅದ. ಏ ಯವ್ವ ನೀ ನನ್ ಕಡೆಗೆ ಯಾಕೆ ನೋಡ್ಕೊಂಡು ಹೇಳತ್ತಿದ್ದೆ? ಮತ್ತೆ ಹೆಂಗಸರ್ ಸೀಟಿಗೆ ಯಾರು ಕುಂತಾರ? ಫಸ್ಟ್ ನಾ ಬಂದ್ ಟಾವಿಲ್ ಹಾಕ್ ಕುಂತೀನಿ, ಬೇಕಿದ್ರ ನನ್ ಬಾಜು ಬಂದ್ ಕುಂದ್ರ. ನೇಲ್ಗೆ ಬಿಗಿಡ್ದ್ ಮಾತಾಡ್, ಕಾಲನು ಕೈಯ ಬರ್ತಾವ ನೋಡಿ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡು. ಅವೆಲ್ಲ ಹುಚ್ಚುಚ್ಚು ಇಲ್ಲೇನು ನಡೆಯಲ್ಲ. ಸರ್ ಸ್ವಲ್ಪ ಗಾಡಿ ನಿಂದ್ರ ಸ್ವಲ್ಪ. ಒಳ್ಳೆ ಸರ್ ನಮಸ್ಕಾರ ರೀ. ನಮಸ್ಕಾರ ಪಾಸಿದ್ದಣ. ಸರ್ ಗುಲ್ಬರ್ಗ ಹೊಂಟ್ರೇನ್ರಿ? ಹಾ ರೀ ಗುಲ್ಬರ್ಗ ಬಸ್ ಹೊಂಟಿ. ನಿಂದ್ರಿಸಿ ಬರ್ರಿ ಸ್ವಲ್ಪ. ನಡಿ ಹೋಗೋಣ ನಡಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ. ಸರ್ ಗೊತ್ತಿಲ್ಲ ಕೊಡ್ರಿ. ಏ, ಟಿಕೆಟ್ ಸರ್ ಇದೆ. ನಮಸ್ತೆ ರೀ. ಒಂದ್ ಗುಲ್ಬರ್ಗ ಕೊಡ್ರಿ. ಸರ್ ಇದು ಏನ್ರಿ? ಇದು ಒಂದು ಗಾಳಿ ಯಂತ್ರ ಅಂತ. ಗಾಳಿ ಬೀಸ್ದಂಗ ಇದು ಹೆಂಗ್ ತಿರುಗ್ತದ ನೋಡು, ಅದರಿಂದ ಒಂದು ಡೈನಮೋ ಅಂತ ಇರ್ತದ. ಅದ್ರೊಳಗ ಕರೆಂಟ್ ಉತ್ಪತ್ತಿಯಾಗಿ ಬ್ಯಾಟ್ರಿ ಬಂದ್ ಸೇರ್ತದ. ಆ ಬ್ಯಾಟ್ರಿಲಿ ಸಂಗ್ರಹ ಕರೆಂಟ್ ನಮ್ ಹೊಲಕ್ಕೂ ನಮ್ ಬೈಕು ಮನೆಗೆ ಬಳಸ್ಬೋದು. ಹೌದ್ರಿ ಸರ್, ನಮ್ಮ ಮನೆ ಬಾಜು ಆಂಟಿ ಛತ್ತಿ ಮೇಲೆ ಇವೇ ಕುಡ್ಸ್ಯಾರಿ. ಸಾಮಾನ್ ಎಲ್ಲಿ ಸಿಗ್ತಾವ್ರಿ? ಗುಲ್ಬರ್ಗದಾಗ ಸಿಗ್ತ ನೋಡಪ್ಪ. ಸರ್ ಇದು ಚಾಲು ಕರೆಂಟ್ ಬರ್ತದೇನ್ರಿ ಇದು? ಇಲ್ಲವಾ, ಇದು ಶಾಲೆಗ ಮಕ್ಕಳಿಗೆ ಪ್ರಾಕ್ಟಿಕಲ್ ಮಾಡಿ ತೋರ್ಸ್ಲಕ್ಕಂತ ಅದ ಇದು. ಹೌದೇನ್ರಿ ಸರ್? ನನ್ ಮಗಳು ವೈಷ್ಣವಿ ನಿಮ್ ಸಾಲಿಗೆ ಬರ್ತಾಳ್ರಿ. ಹುಷಾರಾಳೇನ್ರಿ? ಹಾ ಆಕಿ ಮನ ಹುಷಾರಾಳ. ಹೌದ್ರಿ ಸರ್, ಮನೆ ಬಂದು ಗಾಳಿ ಯಂತ್ರ ಮತ್ತು ಸೋಲಾರ್ ಪ್ಲೇಟ್ ಅಂತ ಇಳಿಸಿ ಹೇಳ್ತಾಳ್ರಿ. ಆಕಿ ಹೇಳೋದೆಲ್ಲ ಕರಿಯದ. ಮತ್ತ ಹಿಂದಿ ಟೆಸ್ಟ್ ಅಂದ್ರೆ ಸಾಕೊಂಡ್ವ ಅವತ್ ಸಲಿಗೆ ಬರ್ಲ ಯಾಕ ಅನ್ಬೇಕು? ಸರ್ ಆಕಿ ಹಿಂದಿದ ಸ್ವಲ್ಪ ಹಿಂದೂಕಾಳೇನ್ರಿ? ಹಂಗೇನಿಲ್ಲ, ಜರ ಓದ್ಬೇಕಾಕಿ. ಹೌದೇನ್ರಿ ಸರ್? ಸ್ವಲ್ಪ ಚಂದ ಕಲ್ಸ್ರಿ. ಹಾ ಗುಲ್ಬರ್ಗ ಗುಲ್ಬರ್ಗ ಗುಲ್ಬರ್ಗ. ಏ, ಗುಲ್ಬರ್ಗ, 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 ಗುಲ್ಬರ್ಗ.